ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಫ್ರೂಟ್ ಸಲಾಡ್ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಹಣ್ಣುಗಳನ್ನು ಹೆಚ್ಚಿಟ್ಕೊಳ್ಳೋಣ. ಸೇಬು ಹಣ್ಣು, ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು, ಚೀಕು ಮತ್ತು ಬಾಳೆಹಣ್ಣನ್ನು ಇದಷ್ಟು ನಾವು ಕೊಚ್ಚಿಟ್ಕೊಳ್ಳೋಣ. ಆಮೇಲೆ ಇದನ್ನು ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ, ನೀವು ಹಣ್ಣುಗಳನ್ನು ಎಷ್ಟೇ ಕ್ವಾಂಟಿಟಿಲಿ ಬೇಕಾದ್ರೂ ತೊಗೊಳ್ಬೋದು. ಯಾವ್ದಾದ್ರು ಹಣ್ಣು ತೊಗೊಳ್ಬೋದು, ಗೋವಾ ತೊಗೊಳ್ಬೋದು, ಯಾವ್ದಾದ್ರು ಹಣ್ಣು ತೊಗೊಳ್ಬೋದು, ನಿಮ್ಗೆ ಇಷ್ಟ ಬಂದಿರೋದು. ಈಗ ನಾವು ಅರ್ಧ ಲೀಟ್ರ್ ಹಾಲನ್ನ ತೊಗೊಳ್ಳೋಣ. ಅದನ್ನ ಬಿಸಿಗಿಡೋಣ. ಒಂದು ಬೌಲಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳೋಣ. 3 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗತ್ತೆ. ಆಮೇಲೆ ಈ ಕಸ್ಟರ್ಡ್ ಪೌಡರಿಗೆ ನಾವು ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ಳೋಣ. ಬಿಸಿ ಇರೋ ಹಾಲು ಹಾಕ್ಕೊಂಡ್ರೆ ಇದು ಗಂಟಾಗತ್ತೆ. ಅದಕ್ಕೆ ನಾವು ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನ ಹಾಲಿಗೆ ಬೆರೆಸ್ಕೊಳ್ಳೋಣ. ಫ್ಲೇಮಲ್ಲಿ ಇಟ್ಟಿರಿ ಹಾಲನ್ನ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಎಷ್ಟು ಬೇಕಾದರೂ ಸಕ್ಕರೆ ಹಾಕ್ಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಹಾಕಿ, ಅಂದರೆ 5ರಿಂದ 6 ಸ್ಪೂನ್ ಹಾಕಿ. ಕಡಿಮೆ ಸಕ್ಕರೆ ಬೇಕು ಅಂದರೆ 3ರಿಂದ 4 ಹಾಕ್ಬೋದು ನೀವು. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಇದು ಇಷ್ಟು ದಪ್ಪ ಆದಮೇಲೆ ನೀವು ಗ್ಯಾಸ್ನ ಬಂದ್ ಮಾಡ್ಬೋದು. ಇದಾದಮೇಲೆ ನೀವು ಸ್ವಲ್ಪ ಇದನ್ನ ಕೂಲ್ ಆಗೋಕ್ಕಿಡಿ. ಅದು ಕೂಲ್ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಡ್ರೈ ಫ್ರೂಟ್ಸ್ನ ತಗೊಳ್ಳೋಣ. ಇಲ್ಲಿ ನಾವು ಖರ್ಜೂರ ಹಣ್ಣು, ದ್ರಾಕ್ಷಿ ಮತ್ತು ನಾವು ಗೋಡಂಬಿ ತೊಗೊಂಡಿದ್ದೀವಿ. ಇದನ್ನೆಲ್ಲ ಒಂದೊಂದು ಮುಷ್ಟಿ ತೊಗೊಂಡಿದ್ದೀನಿ ನಾನು. ಈಗ ನಾವು ಏನು ಫ್ರೂಟ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ವೋ ಅದಕ್ಕೆ ನಾವು ಇದು ಮಿಲ್ಕ್ ಹಾಕೋಣ. ಇದನ್ನ ಚೆನ್ನಾಗಿ ಹಾಕೋಣ. ಇಷ್ಟು ದಪ್ಪ ಆಗಿದೆ ನೋಡಿ. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಬಾಣಲಿಲಿ ತುಪ್ಪ ಹಾಕ್ಕೊಳ್ಳೋಣ. 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಸಾಕಾಗತ್ತೆ. ಆಮೇಲೆ ಈ ತುಪ್ಪದಲ್ಲಿ ನಾವು ಗೋಡಂಬಿ ಮತ್ತು ಬಾದಾಮಿಯನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವು ಖರ್ಜೂರ ಹಣ್ಣು ಆಮೇಲೆ ದ್ರಾಕ್ಷಿನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನ ಹಾಕ್ಕೊಳ್ಬೇಕು. ಆಮೇಲೆ ಇದನ್ನ ಸಹ ಮಿಕ್ಸ್ ಮಾಡೋಣ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಈ ಥರ ಆದಮೇಲೆ ನೀವು ಫ್ಲೇಮ್ನ ಬಂದ್ ಮಾಡ್ಬೋದು. ನೋಡಿ, ಇದನ್ನ ನಾವು ಏನು ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ವೋ ನಾವು ಹಾಲು ಮತ್ತು ಫ್ರೂಟ್ಸಿಂದ ಅಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಫ್ರೂಟ್ ಸಲಾಡ್ ಅಂತೂ ಸಖತ್ತಾಗಿತ್ತು, ರುಚಿಯಾಗಿತ್ತು. ನೀವು ಇದನ್ನ ಟ್ರೈ ಮಾಡ್ಬೋದು, ಈಸಿನೇ. ಆದರೆ ಇದಕ್ಕೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿ ಹಾಕಿ ಸಖತ್ತಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.